ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನು ತುಂಬ ಚೆನ್ನಾಗಿದ್ದೀನಿ. ಹೋಪ್ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ಇದು ತುಂಬ ಜನಕ್ಕೆ ಆಗ್ತಾ ಇರೋ, ಈಗ ಇತ್ತೀಚೆಗಂತೂ ಇದು ಕಾಮನ್ ಆಗಿ ಆಲ್ಮೋಸ್ಟ್ ಎಲ್ಲರಿಗೂ ಆಗುತ್ತೆ. ಫಸ್ಟ್ 3 ಮಂತ್ಸಲ್ಲಿ, ಇಲ್ಲ ಅಂತಂದರೆ ಕೆಲವ್ರಿಗೆ 5 ತಿಂಗಳಲ್ಲಿ, 8 ತಿಂಗಳಲ್ಲಿ ಈ ರೀತಿಯಾಗಿ ಆಗುತ್ತೆ. ಸೊ ಫಸ್ಟು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿಸಿರ್ತೀರ. ಸೊ ಅವಾಗೆಲ್ಲದು ಮಗುದು ಹಾರ್ಟ್ ಬೀಟು ಚೆನ್ನಾಗಿ ಕ್ಲಿಯರ್ ಆಗಿರುತ್ತೆ. ಡಾಕ್ಟರ್ ಕೂಡ ನಿಮಗೆ ಹೇಳಿರ್ತಾರೆ ಎಲ್ಲ ಕರೆಕ್ಟಾಗಿದೆ, ನಿಮ್ಮ ಬೇಬಿ ಗ್ರೋತ್ ಎಲ್ಲನೂ ಕರೆಕ್ಟಾಗಿದೆ, ಹೆಲ್ದಿಯಾಗಿದೆ ಬೇಬಿ ಅಂತ ಹೇಳಿರ್ತಾರೆ. ಬಟ್ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ನಮಗೆ ಗೊತ್ತಿಲ್ಲದೇ ಅದು ಮಗುಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗಿಬಿಟ್ಟಿರುತ್ತೆ, ಹೊಟ್ಟೆ ಒಳಗಡೆನೇ ಸ್ಟಾಪ್ ಆಗಿಬಿಟ್ಟಿರುತ್ತೆ. ಅದು ಯಾಕೆ ರೀಸನ್ ಅನ್ನೋದು ಸುಮಾರು ಸರಿ ನಮ್ಗೆ ಗೊತ್ತಿರಲ್ಲ. ನಮಗೆ ನೆಕ್ಸ್ಟು ಅಲ್ಟ್ರಾ ಸ್ಕ್ಯಾನಿಂಗ್ ಹೋಗಿ ಮಾಡಿಸೋವರೆಗೂ ಕೂಡ ಸ್ಟಾಪ್ ಆಗಿದೆ ಮಗುಗೆ ಹಾರ್ಟ್ ಬೀಟು ಹೊಟ್ಟೆ ಒಳಗಡೆ ಅನ್ನೋದೇ ನಮ್ಗೆ ಗೊತ್ತಾಗಲ್ಲ. ಏನಾದರೂ ಒಂದು 20 ವೀಕ್ಸ್ ಎಬೋ ಆ ಥರ ಆದರೆ ಕಿಕ್ಕಿಂಗ್ಸ್ ಗೊತ್ತಾಗುತ್ತೆ. ಸೊ ಮೂಮೆಂಟ್ಸ್ ಇಲ್ಲ ಅಂತ ಹೇಳಿದ್ರೆ ನಾವು ಸಡನ್ನಾಗಿ ಹಾಸ್ಪಿಟಲ್ಗೆ ಹೋಗ್ಬೋದು. ಬಟ್ ಇದಕ್ಕಿಂತ 20 ವೀಕ್ಸ್ ಬಿಲೋ ಅಂತ ಹೇಳಿದ್ರೆ ಅಷ್ಟೊಂದು ಮೂಮೆಂಟ್ಸ್ ಗೊತ್ತಾಗೋದಿಲ್ಲ, ಮಗು ಕಿಕ್ಕಿಂಗ್ ಎಲ್ಲ ಗೊತ್ತಾಗಲ್ಲ. ಸೊ ಆವಾಗ ನಮಗೆ ಮಗು ಹೊಟ್ಟೆ ಒಳಗಡೆ ಹೇಗಿದೆ, ಆರೋಗ್ಯವಾಗಿದೆಯಾ ಇಲ್ಲ ಅನ್ನೋದು ಐಡೆಂಟಿಫೈ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗುತ್ತೆ. ಏಕಂತಂದರೆ ನಾರ್ಮಲಾಗೇ ಇರುತ್ತಲ್ವ, ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ನಮಗೆ ಎಲ್ಲ ಕರೆಕ್ಟಾಗಿದೆ ಬಿಡಿ ಅಂತ ಅಂದ್ಕೊಂಡು ನಾವಿರ್ತೀವಿ. ಅದೇ ನಮಗೆ ಒಂದು ಸ್ಟೇಜ್ ಬಂದು ಅದು ಒಂದು ಕಿಕ್ಕಿಂಗು ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡೋವಾಗ, ಸೊ ಅದು ಒದ್ದಾಡ್ತಾ ಇದ್ದರೆ ಅವಾಗ ನಮಗೆ ಒಂದು ಕ್ಲಾರಿಟಿ ಅನ್ನೋ ಸಿಗುತ್ತೆ, ಮಗು ಒಳಗಡೆ ಆರಾಮಾಗಿದೆ ಅಂತ ಹೇಳಿ. ಸೊ ಹೀಗಾಗಿ ತುಂಬ ಅರ್ಲಿ ಪ್ರೆಗ್ನೆನ್ಸಿಯಲ್ಲಿ ಆಗಿರ್ಬೋದು, ಇಲ್ಲ ಅಂತಂದರೆ 5 ಮಂತ್ಸು, 6 ಮಂತು, 8 ಮಂತ್ಸು ಈ ರೀತಿಯಲ್ಲಿ ಕೂಡ ಹಾರ್ಟ್ ಬೀಟ್ ಮಗುದು ಸ್ಟಾಪ್ ಆಗುತ್ತೆ. ಯಾಕೆ ಅಂತ ಮೇನ್ ರೀಸನ್ಸ್ ಏನು ಅಂತ ಹೇಳಿ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಫಸ್ಟು ಒಂದು ಅಂಬ್ಲಿಕಲ್ ಕಾರ್ಡು, ಸೊ ಕರಳು ಬಳ್ಳಿ ಅಂತ ಹೇಳ್ತಾರಲ್ಲ, ಅದು ಅಷ್ಟೇ. ಕರಳಿಗೆ ಸುತ್ತಕೊಂಡಿದ್ರೆ, ಕೊರಳಿಗೆ ಮಗು ಕತ್ತಿಗೆ ಏನಾದರೂ ಸುತ್ತಕೊಂಡಿದ್ರೆ ಅದು ಆವಾಗ ಮಗುಗೆ ಉಸಿರಾಡೋಕ್ಕೆ ತೊಂದರೆ ಆಗುತ್ತೆ. ಸೊ ಆ ಟೈಮಲ್ಲಿ ಕೂಡ ಆಮ್ಲಜನಕ ಅಂದರೆ ಆಕ್ಸಿಜನ್ ಸಪ್ಲೈ ಅನ್ನೋದು ಮಗುಗೆ ಕಡಿಮೆ ಆಗಿಬಿಟ್ಟು ಆ ಟೈಮಲ್ಲಿ ಕೂಡ ಮಗು ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗಿಬಿಡ್ಬೋದು. ಇದು ಒಂದೆಲ್ಲ ಇದ್ದರೆ ಏನೂ ಪರವಾಗಿಲ್ಲ, 1, 2, 3 ಆ ಥರ ಇರುವಾಗ ಒಂದು ಸ್ವಲ್ಪ ಕೇರ್ಫುಲ್ಲಾಗಿರಬೇಕು ಅಂತ ಹೇಳಿ ಡಾಕ್ಟರ್ಸೇ ಹೇಳ್ತಾರೆ. ಒಂದೆಲ್ಲ ಇದ್ದರೆ ಸಿಂಗಲ್ ಕಾರ್ಡ್ ಅಂತ ಹೇಳಿದ್ರೆ ಅದೆಲ್ಲ ಅಷ್ಟೊಂದು ಏನು ಪ್ರಾಬ್ಲಮ್ ಇರಲ್ಲ. ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗಲ್ಲಿ ಕೂಡ ಎಷ್ಟು ಸುತ್ತಕೊಂಡಿದೆ ಕರಳಿಗೆ ಮತ್ತು ಎಷ್ಟು ಬಿಗಿಯಾಗಿ ಸುತ್ತಕೊಂಡಿದೆ ಅಂತ ಹೇಳಿ ನೋಡ್ಬೋದು. ಸೊ ಆವಾಗ ನೋಡಿದಾಗ ಡಾಕ್ಟ್ರು ಹೇಳ್ತಾರೆ ಪೇಷಂಟ್ಗೆ, ಸೊ ಇಷ್ಟು ರೌಂಡ್ ಇದೆ, ಇಷ್ಟು ಬಿಗಿಯಾಗಿ ಏನಾದರೂ ಸುತ್ತಕೊಂಡಿದ್ರೆ ಮಗುಗೆ ಆಕ್ಸಿಜನ್ ಸಪ್ಲೈ ಆಗೋದು ಕಡಿಮೆ ಆಗುತ್ತೆ. ಸೊ ಹಾಗಿರುವಾಗ ನಾವು ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳಿ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ. ಆಮೇಲೆ ಎಷ್ಟು ಸುತ್ತಕೊಂಡಿದೆ, 2, 3 ಆ ರೀತಿ ಸುತ್ತಕೊಂಡಿದ್ರು ಕೂಡ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಸೊ ಆವಾಗ ಒಂದು ನಾವು ಮಗು ಮೇಲೆ ಕಿಕ್ಕಿಂಗ್ಸು, ಮಗು ಮೂಮೆಂಟ್ಸ್ನ ನಾವು ಅಬ್ಸರ್ವ್ ಮಾಡ್ತಾ ಇರಬೇಕು. ಈಗ ಫುಡ್ಡು ಬ್ರೇಕ್ಫಾಸ್ಟ್ ತಿಂದಾದ್ಮೇಲೆ, ಲಂಚ್ ತಿಂದಾದ್ಮೇಲೆ, ನೈಟು ಅವಾಗೆಲ್ಲನೂ ಮಗು ಎಷ್ಟು ಕಿಕ್ಕಿಂಗ್ಸ್ ಮಾಡ್ತಾ ಇದೆ ಅಂತ ಹೇಳಿ ನಾವು ಒಂದು ನೋಟ್ ಮಾಡ್ಕೋಬೇಕಾಗತ್ತೆ. ಒಂದು ದಿನದಲ್ಲಿ ಒಂದು 20 ಕಿಕ್ಕಿಂಗ್ ಆ ಥರ ಮಾಡಿದ್ರೆ ಮಗು ಹೆಲ್ದಿಯಾಗಿದೆ, ಆರಾಮಾಗಿದೆ, ಏನೂ ತೊಂದರೆ ಇಲ್ಲ ಅಂತ ಹೇಳಿ ನಮಗೆ ತಾಯಿ ಆದವ್ರಿಗೆ ಐಡೆಂಟಿಫಿಕೇಷನ್ ಅದು. ಸೊ ಏನಾದರೂ ಅದಕ್ಕಿಂತ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ರೆ ನೀವು ಇಮಿಡಿಯೇಟಾಗಿ ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಆನಂತರ ಸೆಕೆಂಡ್ ರೀಸನ್ ಏನಂತ ಹೇಳಿದ್ರೆ, ಪ್ಲಾಸೆಂಟಾ ಕರೆಕ್ಟಾಗಿ ಕೆಲಸ ಮಾಡದೇ ಇರೋದು. ಸೊ ನಮ್ಮ ಮಗುಗೆ ಪ್ಲಾಸೆಂಟಾ ಮುಖಾಂತರನೇ ಅದು ನಾವು ತಿಂದಿರೋ ಆಹಾರದಲ್ಲಿರೋ ಪೋಷಕಾಂಶಗಳೆಲ್ಲ ಕೂಡ ಪ್ಲಾಸೆಂಟಾ ಮುಖಾಂತರನೇ ಪಾಪುಗೆ ಸೇರ್ತಾ ಇರುತ್ತೆ, ಮಗುಗೆ ಸೇರ್ತಾ ಇರುತ್ತೆ. ಸೊ ಯಾವಾಗ ಪ್ಲಾಸೆಂಟಾ ಕರೆಕ್ಟಾಗಿ ವರ್ಕ್ ಮಾಡಲ್ವೋ, ಸೊ ಆ ಟೈಮಲ್ಲಿ ಕೂಡ ಮಗುಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗೋ ಚಾನ್ಸಸ್ಸು ಹೈ ಇರುತ್ತೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಏನಪ್ಪ ಅಂತ ಹೇಳಿದ್ರೆ, ತಾಯಿಗೆ ಏನಾದರೂ ಆರೋಗ್ಯ ಸಮಸ್ಯೆ ಇದ್ದರೆ ಕೂಡ ಗರ್ಭದಲ್ಲಿ ಮಗುದು ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗುತ್ತೆ. ಇನ್ ಕೇಸ್ ತಾಯಿಗೆ ಏನಾದರೂ BP, ಶುಗರು, ಥೈರಾಯ್ಡು, ಅನಿಮಿಯಾ ಈ ರೀತಿ ಇದ್ದಾಗ ಮಗು ಬೆಳವಣಿಗೆಗೆ ಅದು ಸಪೋರ್ಟ್ ಮಾಡಲ್ಲ, ಬಾಡಿ ಅನ್ನೋದು ಮಗು ಬೆಳವಣಿಗೆಗೆ ಸಪೋರ್ಟ್ ಮಾಡಲ್ಲ. ಸೊ ಹಾಗಿರುವಾಗ ಕೂಡ ಮಗುದ ಹಾರ್ಟ್ ಬೀಟು ಹೊಟ್ಟೆ ಒಳಗಡೆ ಸ್ಟಾಪ್ ಆಗೋ ಚಾನ್ಸಸ್ಸು ತುಂಬಾ ಇರುತ್ತೆ. ಮತ್ತು ಕೆಲವೊಂದು ತಾಯಿಗೆ ಏನಾದರೂ ಸೋಂಕಿದ್ರೆ, ವೈರಲ್ ಸೋಂಕುಗಳಿದ್ರೆ ಅದು ಕೂಡ ವೈರಲ್ ಸೋಂಕಿರ್ಬೋದು, ಬ್ಯಾಕ್ಟೀರಿಯಾಸ್ ಇರ್ಬೋದು, ಅದು ಕೂಡ ಗರ್ಭಾಶಯದ ಮೂಲಕ ಮಗುಗೆ ಹೋಗಿ ಸೊ ಮಗುನ ಅಲ್ಲಿ ಎಫೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ತಾಯಿ ಕೂಡ
ಪ್ರೆಗ್ನೆಂಟ್ ಆದಾಗ ಒಂದು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಬೇಕು ಅವ್ರ ಬಾಡಿನ ಆಗಿರ್ಬೋದು, ಸ್ವಲ್ಪ ಹೈಜೀನ್ ಆಗಿರಬೇಕು, ಫುಡ್ ಎಲ್ಲನೂ ಕರೆಕ್ಟಾಗಿರೋ ಹೆಲ್ತಿ ಫುಡ್ನ ಇಂಟೇಕ್ ಮಾಡಬೇಕು. ಸೊ ಆವಾಗ ಯಾವುದೇ ಥರದ ತಾಯಿಗೂ ಆಗ್ಬೋದು ಮಗುಗೂ ಆಗ್ಬೋದು ಯಾವುದೇ ಥರದ ತೊಂದರೆಗಳಿದ್ದೀರ ಇಬ್ಬರೂ ತಾಯಿ ಮಗು ಇಬ್ಬರು ಕೂಡ ಸೇಫಾಗಿ ಹೆಲ್ದಿಯಾಗಿರ್ತಾರೆ ಅಂತ ಹೇಳ್ಬೋದು. ಮತ್ತು ನೆಕ್ಸ್ಟ್ ಪಾಯಿಂಟ್ ಅಂತ ಹೇಳಿದ್ರೆ ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸು. ಇದು ಏನಾದರೂ ಇನ್ ಕೇಸ್ ನಮ್ಮ ಗರ್ಭದಲ್ಲಿ ಮಗು ಬೆಳೀತಾ ಇದೆ ಅಂತ ಹೇಳುವಾಗ ಯಾವುದಾದ್ರೂ ಒಂದು ಪಾರ್ಟ್ ಅಂದರೆ ಯಾವುದಾದ್ರೂ ಒಂದು ಕೈ ಕಾಲು ಕಣ್ಣು ಮೂಗು ಈ ರೀತಿ ಯಾವುದಾದ್ರೂ ಒಂದು ಕರೆಕ್ಟಾಗಿ ಬೆಳೀತಾ ಇರಲ್ಲ. ಸೊ ಆ ಟೈಮಲ್ಲಿ ನಮ್ಮ ಬಾಡಿನೇ ರಿಜೆಕ್ಟ್ ಮಾಡಿಬಿಡತ್ತೆ ಬೇಬಿನ, ಇದು ಕರೆಕ್ಟಾಗಿಲ್ಲ ಬೇಬಿ ಹೆಲ್ದಿಯಾಗಿಲ್ಲ ಅಂತ ಹೇಳಿ ಬಾಡಿನೇ ರಿಜೆಕ್ಟ್ ಮಾಡುತ್ತೆ. ಸೊ ಹಾಗಿರುವಾಗ ಕೂಡ ಬೇಬಿ ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗಿಬಿಡತ್ತೆ. ಆಮೇಲೆ ಕ್ವಾಲಿಟಿ ಆಫ್ ಎಗ್ ಇಲ್ಲ ಅಂತಂದರೆ ಮತ್ತು ಕ್ವಾಲಿಟಿ ಸ್ಪರ್ಮ್ ಇಲ್ಲ ಅಂತ ಹೇಳಿದ್ರೆ ಅವೆರಡು ಸೇರಿದಾಗ ಒಂದು ಮಗು ಅನ್ನೋದು ಏನು ಫಾರ್ಮ್ ಆಗುತ್ತಲ್ವ, ಬೇಬಿ ಫಾರ್ಮ್ ಆದಾಗ ಹೆಂಗಾಗತ್ತಂದರೆ ತುಂಬ ಲೋ ಕ್ವಾಲಿಟಿ ಇರುತ್ತೆ ಅವೆಲ್ಲನೂ. ಸೊ ಲೋ ಕ್ವಾಲಿಟಿ ಇದ್ದಾಗ ಬಾಡಿನೇ ಅದನ್ನು ಕೆಲವೊಂದು ಸರಿ ರಿಜೆಕ್ಟ್ ಮಾಡಿಬಿಡತ್ತೆ, ಇದು ತುಂಬ ಹೆಲ್ದಿ ಬೇಬಿ ಅಲ್ಲ ಅಂತ ಹೇಳಿ ಬಾಡಿನೇ ರಿಜೆಕ್ಟ್ ಮಾಡುತ್ತೆ. ಸೊ ಇದರಿಂದ ಕೂಡ ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗ್ಬೋದು. ಆಮೇಲೆ ಕೆಲವೊಂದು ಸರಿ ಏನಾಗುತ್ತೆ ಅಂತ ಹೇಳಿದ್ರೆ ತಾಯಿಯಿಂದ ಮಗುಗೆ ಬ್ಲಡ್ ಸಪ್ಲೈ ಅನ್ನೋದು ಕರೆಕ್ಟಾಗಿ ಆಗ್ತಾ ಇಲ್ಲ ಅಂತ ಹೇಳುವಾಗ ಕೂಡ ಮಗುದು ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ. ಇದು ಏನಂತ ಹೇಳಿದ್ರೆ ಒಂದು ನಮಗೆ ಗೊತ್ತಾಗೋದು ಹಾರ್ಟ್ ಬೀಟ್ ಬಂದಿದೆ ಮಗುದು ಅಂತ ಹೇಳಿ 6 ವಾರಕ್ಕೇ ಗೊತ್ತಾಗುತ್ತೆ. ನಾವು ಫಸ್ಟ್ ನಮ್ಮದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗ ನಾವು ಸ್ಕ್ಯಾನಿಂಗ್ ಹೋದರೆ ಆವಾಗಲೇ ನಮಗೆ ಹಾರ್ಟ್ ಬೀಟ್ ಅನ್ನೋದು ನಮಗೆ ಕೇಳಿಸ್ತಾರೆ. ಮಗುದು ಹಾರ್ಟ್ ಬೀಟು 6 ವಾರಕ್ಕೆ ಸ್ಟಾರ್ಟ್ ಆಗುತ್ತೆ, ಬಟ್ ಯಾವಾಗ ಅದು ಸ್ಟಾಪ್ ಆಗಿಬಿಡುತ್ತೋ ಅನ್ನೋದು ಹೆಂಗೂ ಗೊತ್ತಾಗಲ್ಲ, ಏನೂ ಒಂದು ನಮಗೆ ಇಂಡಿಕೇಶನ್ಸೇ ಇರಲ್ಲ. ಸೊ ತಾನಾಗಿ ಅದೇ ಯಾವಾಗ ಸ್ಟಾಪ್ ಆಗಿಬಿಟ್ಟಿರುತ್ತೋ ಗೊತ್ತಿರಲ್ಲ. ಏನಾದರೂ ಅದೇ ಹೇಳೋದ್ನಲ್ಲ, ಒಂದು ಸ್ವಲ್ಪ ಮಗು ಗ್ರೋತ್ ಆಗಿ ಒಂದು 20 ವೀಕ್ಸ್ ಎಬೋ ಆಗಿದ್ರೆ ಬೇಬಿಗೆ ಆವಾಗ ನಮಗೆ ಗೊತ್ತಾಗುತ್ತೆ, ಮೂಮೆಂಟ್ಸ್ ಮಾಡೋದು ಕಿಕ್ಕಿಂಗ್ ಮಾಡೋದು ಅದೆಲ್ಲ ಗೊತ್ತಾಗತ್ತಲ್ವ. ಸೊ ಆ ಟೈಮಲ್ಲಿ ನಾವು ಮಗುಗೆ ಏನಾದರೂ ಎಫೆಕ್ಟ್ ಆಗಿದೆಯಾ ಆಗಿಲ್ಲ ಅಂತ ನೋಡ್ಕೋಬೋದು. ಅದಕ್ಕೆ ಮುಂಚೆನೇ ನಮ್ಗೆ ಯಾವುದೇ ಥರದ ಸೂಚನೆನೇ ಕೊಡಲ್ಲ. ಸೊ ಅದಷ್ಟಕ್ಕೆ ಅದೇ ಸ್ಟಾಪ್ ಆಗಿಬಿಟ್ಟಿರುತ್ತೆ, ನಮ್ಮ ಬಾಡಿನೇ ರಿಜೆಕ್ಟ್ ಮಾಡಿಬಿಟ್ಟಿರುತ್ತೆ. ಅದೇ ಹೇಳೋದ್ನಲ್ಲ, ನಮ್ಮ ಕಡೆಯಿಂದ ಬ್ಲಡ್ ಸಪ್ಲೈ ಆಗಿಲ್ಲ ಅಂತ ಹೇಳಿದ್ರು, ಪ್ಲಾಸೆಂಟಾ ಕರೆಕ್ಟಾಗಿಲ್ಲ ಅಂತ ಹೇಳಿದ್ರೆ, ಕ್ರೋಮೋಸೋಮಲ್ ಅಬ್ನಾರ್ಮಾಲಿಟೀಸ್ ಅಂತ ಇದ್ದರೆ, ಮತ್ತು ಏನಾದರೂ ತಾಯಿಗೆ ವೈರಲ್ ಸೋಂಕುಗಳಂತ ಇದ್ದರೆ, ಆಮೇಲೆ ಥೈರಾಯ್ಡು, ಶುಗರು, BP, ಅನಿಮಿಯಾ ಈ ರೀತಿಯಾಗಿರೋವಿದ್ರೆ ಮಗುಗೆ ತೊಂದರೆ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು AMH ಲೆವೆಲ್ಲು ಲೋ ಇದ್ದರೂ ಕೂಡ ಮಗುದು ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗಿಬಿಡುತ್ತೆ. ಮತ್ತು ಜೆನೆಟಿಕ್ ರೀಸನ್ಸಿಂದ ಕೂಡ ಮಗುದು ಹಾರ್ಟ್ ಬೀಟ್ ಅನ್ನೋದು ಸ್ಟಾಪ್ ಆಗೋ ಚಾನ್ಸಸ್ ತುಂಬ ಇರುತ್ತೆ. ಅದಕ್ಕೆ ಡಾಕ್ಟರ್ಸು ಕೇಳ್ತಾರೆ, ನೋಡಿ ನಿಮ್ಮ ರಿಲೇಟಿವಲ್ಲೇ ಮದುವೆ ಆಗಿದ್ದೀರಾ ಅಂತ ಎಲ್ಲ ವಿಚಾರಣೆ ಮಾಡ್ತಾರೆ. ನಾವು ಫಸ್ಟ್ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅಂತ ಹೇಳಿ ನಾವು ಹಾಸ್ಪಿಟಲ್ಗೆ ಏನಾದರೂ ಹೋದರೆ ಡಾಕ್ಟರ್ಸು ಎಲ್ಲ ಕೂಡ ನಮ್ಮದು ಫುಲ್ ಡೀಟೇಲ್ಸ್ ಎಲ್ಲನೂ ಕಲೆಕ್ಟ್ ಮಾಡ್ಕೊತಾರೆ. ಯಾಕಂತಂದರೆ ಅವ್ರಿಗೊಂದು ಕನ್ಫರ್ಮೇಷನ್ ಸಿಗುತ್ತೆ, ಇದು ಪ್ರೆಗ್ನೆನ್ಸಿ ಥ್ರೂಔಟ್ ಜರ್ನಿ ಹೇಗೆ ಇರುತ್ತೆ ಅಂತ ಹೇಳಿಬಿಟ್ಟು ಅವರು ಇದು ಮಾಡಬೇಕಲ್ಲ, ರೆಫರೆನ್ಸ್ ಮಾಡಬೇಕಲ್ಲ. ಸೊ ಹಾಗಾಗಿ ಅವರೆಲ್ಲನೂ ಡೀಟೇಲ್ಸ್ ನಮಗೆ ತಗೊಳ್ತಾರೆ. ಸೊ ಮಗುಗೆ ಹಾರ್ಟ್ ಬೀಟ್ ಸ್ಟಾಪ್ ಆಗೋಕ್ಕೆ ಸುಮಾರು ರೀಸನ್ಸ್ ಇದೆ, ಬಟ್ ಪರ್ಟಿಕ್ಯುಲರಾಗಿ ಇದೇ ರೀಸನಿಂದ ಹಾರ್ಟ್ ಬೀಟ್ ಸ್ಟಾಪ್ ಆಯಿತು ಅಂತ ಹೇಳೋಕ್ಕೆ ಆಗೋದೇ ಇಲ್ಲ. ಇನ್ ಕೇಸ್ ಮಗುದೇನಾದರೂ ಹಾರ್ಟ್ ಬೀಟು ಸ್ಟಾಪ್ ಆಗೋಕ್ಕೆ ಮುಂಚೆ ಏನಾದರೂ ಪ್ರಿಕಾಷನ್ಸ್ ತಗೋಬೋದು. ಸೊ ಸ್ಟಾಪ್ ಆಗ್ದಿರ ಹಾರ್ಮೋನಲ್ಸ್ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಅದನ್ನು ಕೊಟ್ಟು ಬ್ಯಾಲೆನ್ಸ್ ಮಾಡ್ಕೊತ ಹೋಗ್ಬೋದು. ಒನ್ಸ್ ಏನಾದರೂ ಸ್ಟಾಪ್ ಆಯಿತು ಅಂತ ಹೇಳಿದರೆ ಏನೂ ಮಾಡೋಕ್ಕಾಗಲ್ಲ, ಆ ಮಗುನ ತೆಗಿಸ್ಬೇಕಾಗತ್ತೆ. ಸೊ ಇದು ಗೈಸ್ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡೋಣ. ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅಂದ್ಕೊಳ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.